ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರಿಗೂ ದ ವರ್ಷ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಮ್ಮ ಕಿಚನ್ ಒಳಗೆ ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲು ಮಾವಿನಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಅವನ್ನೆಲ್ಲ ಹೆಚ್ಕೊಂಡು ಒಣಗಿಸ್ಕೋಬೇಕ್ರಿ. ಅಂದ್ರೆ ಅದ್ರೊಳಗೆ ನೀರಿನ ಅಂಶ ಇಲ್ದಂಗೆ ಅಥವಾ ಒಂದು ಒಣ ಬಟ್ಟೆ ಒಳಗೆ ಹೋಳು ಒರೆಸ್ಕೊಂಡ್ರು ನಡೀತದ್ರಿ. ಆಮೇಲೆ ಒಂದು ಬುಟ್ಟಿ ಒಳಗೆ ಹೆಚ್ಚಿರೋ ಅಂಥ ಮಾವಿನಕಾಯಿ ಹೋಳು ಹಾಕ್ಕೊಂಡು ಅದಕ್ಕೆ ಉಪ್ಪು, ಅರಶಿನ, ಖಾರದ ಪುಡಿ, ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು, ನಾನು ಮನೆ ಒಳಗೆ ಸಾಸಿವೆ ಮತ್ತು ಮೆಂತ್ಯ ಹುರಿದು ಪುಡಿ ಮಾಡಿಟ್ಕೊಂಡಿರ್ತೇನೆ ರೀ. ಅದೊಂದು ಅರ್ಧ ಚಮಚ ಹಾಕಿ ಕೈಯಾಡಿಸಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕ್ರಿ. ಅದು ನೀರು ಬಿಟ್ಕೊಳಿಕ್ಕೆ ಶುರು ಆಗ್ತದೆ. ಅವಾಗ ಒಂದು ಬಾಳ್ನಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಕಾದ ಮೇಲೆ ಸಾಸಿವೆ, ಮೆಂತ್ಯ ಮತ್ತು ನನ್ನ ಕಡೆ ಬಿಳಿ ಸಾಸಿವೆ ಇತ್ತು ರೀ, ಅದನ್ನು ಹಾಕ್ಕೊಂಡಿದ್ದೆ. ನಿಮ್ಮ ಕಡೆ ಇದ್ರೆ ಹಾಕ್ಕೊಡ್ರಿ, ಇಲ್ಲ ಅಂದ್ರೆ ನಡೀತದೆ. ಈ ರೆಗ್ಯುಲರ್ ಸಾಸಿವೆ ಹಾಕ್ಕೊಂಡ್ರು ರುಚಿ ಬರ್ತದೆ ರೀ. ಇದು ಬಿಳಿ ಸಾಸಿವೆಗೆ ರುಚಿ ಭಾಳ ಇರ್ತದೆ ಅಂಥೇಳಿ ನಾ ಹಾಕಿರ್ತೇನೆ ರೀ. ಅದೆಲ್ಲ ಚಟಪಟ ಸಿಡಿತಂದ್ರೆ ಹಿಂಗೆ ಹಾಕಿ ಗ್ಯಾಸ್ನ ಬಂದ್ ಮಾಡಿರಿ. ಈ ಕಡೆ ನಾವೇನು ಕಲಸಿಟ್ಕೊಂಡಿರ್ತೇವಲ್ರಿ ಉಪ್ಪಿನಕಾಯ್ದು, ಅದಕ್ಕೆ ಒಗ್ಗರಣೆ ಹಾಕಿ ಕೈಯಾಡಿಸಿದ್ರೆ ನಮ್ಮ ಉಪ್ಪಿನಕಾಯಿ ರೆಡಿ.